ದೇಶದಲ್ಲಿ ಸರ್ಕಾರವನ್ನು ರಚಿಸೋದಕ್ಕೋಸ್ಕರ ಚುನಾವಣೆ ನಡೆಯಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಅಂತ ಒಂದು ಆಯೋಗವನ್ನು ರಚನೆ ಆಗುತ್ತೆ. ಈ ಆಯೋಗ ರಚನೆ ಆದಾಗ 1950 ಜನವರಿ 25 ಈ ಒಂದು ಆಯೋಗ ರಚನೆ ಆಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ 25ನೇ ತಾರೀಕು ಮತದಾರರ ದಿನಾಚರಣೆ ಅಂತ ನಮ್ಮ ದೇಶ ಆಚರಿಸ್ತಾ ಬಂದು ಇದನ್ನು ಒಂದು ದಿವಸವಾಗಿ ಆಚರಿಸಬೇಕು ಅಂತ ಹೇಳಿ 2011ರಿಂದ ಪ್ರತಿ ವರ್ಷ ಈ ಒಂದು ದಿವಸದಂದು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಹೊಸದೆಹಲಿಯಲ್ಲಿ ಚುನಾವಣಾ ಆಯೋಗವು ಸಹ ನಡೆಸ್ತಾ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇಶದ ಮೊದಲ ಪ್ರಜೆಯಾದಂತಹ ರಾಷ್ಟ್ರಪತಿಗಳು ಬರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಈ ಮತದಾರರ ಒಂದು ಹಕ್ಕು ಯಾತಕ್ಕೋಸ್ಕರ ಮತ, ಅದರ ಒಂದು ಉದ್ದೇಶ, ಆಮೇಲೆ ಏನು ಅವರ ಸಾಧನೆಗಳು ಕೂಡ ಸೊ ಮಕ್ಕಳಾಗಿ ಎಲ್ಲರೂ ಕೂಡ ಡಿಗ್ರಿ ಕಾಲೇಜಲ್ಲಿ ಇರೋದ್ರಿಂದ ವರ್ಷ ಅಥವಾ ಕೊನೆ ವರ್ಷದಲ್ಲಿರುವಂತಹ ಮಕ್ಕಳೇ ಇರೋದ್ರಿಂದ ಸೊ ನಿಮ್ಮ ಭವಿಷ್ಯ ಹೇಗಿರ್ಬೇಕು, ಈಗ ಸರಿಯಾದ ಏನ್ ಹೇಳ್ತಿರೋ ಪೀಕಲ್ಲಿ ಇದೀವಿ ಅಂತ ಹೇಳ್ತೀವಲ್ಲ, ಹಾಗೆ ನೀವು ಮುಂದೆ ನಿಮ್ಮ ಗುರಿ ಏನಿದೆ, ನಿಮ್ಮ ಸಾಧನೆ ನೀವು ಏನ್ ಮಾಡ್ಬೇಕು ಅನ್ನುವಂತಹ ಪೀಕಲ್ಲಿ ನಾವು ಬಂದು ಕುತ್ಕೊಂಡಿದ್ದೀರಾ. ಈಗ ಯಾರು ಕೂಡ ನಿಮ್ಗೆ ಗೈಡ್ ಮಾಡೋ ಸ್ಥಿತಿ ಇಲ್ಲ ಅಂತಂದ್ರೆ ನೀವೇ ನಿಮ್ಮ ಗುರಿ ಹೇಗಿರ್ಬೇಕು ಅಥವಾ ಮುಂದೆ ನಿಮ್ಮ ಭವಿಷ್ಯ ಹೇಗಿರ್ಬೇಕು ಅಂತ ಹೇಳುವಂತಹ ನಿರ್ಧಾರನ ನೀವುಗಳು ತಗೊಳ್ಳುವಂತಹ ಸ್ಥಾನದಲ್ಲಿ ತಾವುಗಳೆಲ್ಲರೂ ಕೂಡ ಕುತ್ಕೊಂಡಿದ್ದೀರಾ. ಹೌದಲ್ವಾ? ಕೂತಿದ್ದೀರಲ್ವಾ? ಎಲ್ಲರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಏನಾಗ್ತೀರಾ ಅಂತಂದಾಗ ಈಗಾಗಲೇ ನೀವೆಲ್ಲರೂ ಕೂಡ ಒಂದೊಂದು ಗುರಿನ ನಿರ್ಧಾರ ಮಾಡಿದ್ದೀರಾ. ಮಾಡಿಲ್ಲ ಅಂದ್ರೂ ಕೂಡ ಇವತ್ತಿಂದ ನಿರ್ಧಾರ ಮಾಡ್ಬೇಕಾಗುತ್ತೆ. ಯಾಕೆ ನಿರ್ಧಾರ ಮಾಡ್ಬೇಕು ಅಂತಂದ್ರೆ ಇವತ್ತು ರಾಷ್ಟ್ರೀಯ ಮತದಾನ ದಿನಾಚರಣೆ ದಿನ ನಾವು ನಿಮ್ಗೆ ಮತದಾನದ ಹಕ್ಕನ್ನ ಕೊಡ್ತೀವಿ. ಮಕ್ಕಳ ಇಲ್ಲಿರೋ ಎಲ್ಲರೂ ಕೂಡ ಅದರದ್ದು ಮಹತ್ವ ಹೇಳಿದ್ರು. ನಾವು ಯಾಕೆ ಮತದಾನದ ಹಕ್ಕು ತುಂಬಾ ಅಮೂಲ್ಯವಾದದ್ದು ಅಂತ ಹೇಳ್ತೀವಿ ಅಂತ ಹೇಳಿದಾಗ, ಯಾವ್ದಾದ್ರು ಒಂದು ವಸ್ತುನ ಅಥವಾ ಯಾವ್ದಾದ್ರು ಒಂದು ಕೆಲಸನ ನಾವು ತುಂಬಾ ಕಷ್ಟಪಟ್ಟಾಗ ಮಾತ್ರ ಅದರದ ಅರ್ಥ ನಮ್ಗೆ ಗೊತ್ತಾಗುತ್ತೆ, ಅದರದ್ದು ಬೆಲೆ ನಮ್ಗೆ ಗೊತ್ತಾಗುತ್ತೆ. ಮತದಾನ ಹಕ್ಕು ಕೇವಲ ಈಗ ನಾವು ಹೇಗೆ ಹೇಳ್ತಾ ಇದ್ವಿ, ಚುನಾವಣಾ ಆಯೋಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಇದನ್ನ ವೋಟರ್ ಲಿಸ್ಟ್ ನಿಮ್ಗೆ ಕೊಡ್ತಾ ಇದೀವಿ, ಮತದಾನದ ಹಕ್ಕನ್ನ ನಿಮ್ಗೆ ಕೊಡ್ತಾ ಇದೀವಿ, ಇಷ್ಟು ಸುಲಭವಾಗಿ ಸಿಕ್ಕಿರಲಿಲ್ಲ. ಇನ್ನು ಎಷ್ಟೋ ರಾಷ್ಟ್ರಗಳಲ್ಲಿ, ರಾಜ್ಯಗಳಲ್ಲಿ